ಫ್ರೆಂಡ್ಸ್, 2025-26 SLC ಮಾದರಿ ಪ್ರಶ್ನೆ ಪತ್ರಿಕೆ SLC ಮಾಡಲ್ ಕ್ವೆಶ್ಚನ್ ಪೇಪರ್ 2025-26 ಇದು 4ನೇ ಮಾದರಿ ಕ್ವೆಶ್ಚನ್ ಪೇಪರು. ಸಬ್ಜೆಕ್ಟು ಒಂದು ಸೈನ್ಸ್. ಪಾರ್ಟ್ ಎ ಏನಪ್ಪ ಅಂದರೆ ಫಿಸಿಕ್ಸ್ ಏನಪ್ಪ ಅಂದರೆ ಮಲ್ಟಿಫೈ ಚಾಯ್ಸ್ ಕ್ವೆಶ್ಚನ್ನು. ಫಸ್ಟ್ ಕ್ವೆಶ್ಚನ್ ಏನಿದೆ ಅಂದರೆ ದಿ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್ ಅಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಸ್ಪೆರಿಕಲ್ ಮಿರರ್. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಅಪರೇಚರ್ ಡಿ. ದೆನ್ ಸೆಕೆಂಡ್ ಕ್ವೆಶ್ಚನ್ ಏನು ಹೇಳುತ್ತೆ ಅಂದರೆ ವೆನ್ 3 ರೆಜಿಸ್ಟರ್ ಆಫ್ ಡಿಫ್ರೆಂಟ್ ರೆಜಿಸ್ಟೆನ್ಸ್ ಅಂದರೆ 3 ರೆಜಿಸ್ಟರು ಮತ್ತು ಅದಕ್ಕೆ ಡಿಫ್ರೆಂಟ್ ರೆಜಿಸ್ಟೆನ್ಸ್ನ ಹೊಂದಿರುತ್ತೆ. ಅವು ಪ್ಯಾರಲಲ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಸ್ವಿಚ್ಡ್ ಆನ್, ದೆನ್ ದಿ ಕ್ವಾಂಟಿಟಿ ದಟ್ ರಿಮೇನ್ಸ್ ದ ಸೇಮ್ ಇನ್ ಆಲ್ 3 ರೆಜಿಸ್ಟರ್ಸ್ ಈಸ್ ಅಂದರೆ 3 ರೆಜಿಸ್ಟರು ಡಿಫ್ರೆಂಟ್ ರೆಜಿಸ್ಟೆನ್ಸ್ನ ಹೊಂದಿ ಅವು ಪ್ಯಾರಲಲ್ ಆಗಿದ್ದು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಅದರಲ್ಲಿ ಇರುವಂಥ ಒಂದು ಪ್ರಮಾಣ ಅದರಲ್ಲಿರುವಂಥ ಕರೆಂಟ್ನ ಪ್ರಮಾಣ ರಿಮೇನ್ಸ್ ಸೇಮ್ ಆಗಿರುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತ, ರಿಮೇನ್ಸ್ ಸೇಮ್ ಆಗಿದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಕ್ವೆಶನ್, ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್. ವಾಟ್ ಆರ್ ದಿ ರೀಸನ್ಸ್ ಫಾರ್ ಓವರ್ಲೋಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟು ಓವರ್ಲೋಡ್ ಆಗೋಕ್ಕೆ ಕಾರಣಗಳೇನು? ರೀಸನ್ಸ್ ವೈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಓವರ್ಲೋಡ್ ಆಗುತ್ತೆ. ಕರೆಂಟು ಪಾಸ್ ಆಗಬೇಕಾದ್ರೆ ಒಂದೊಂದು ಸರಿ ಸರ್ಕ್ಯೂಟ್ ಓವರ್ಲೋಡ್ ಆಗಿ ಕರೆಂಟು ಪಾಸ್ ಆಗಲ್ಲ, ವೈರ್ ಕಟ್ ಆಗುತ್ತೆ, ಕೆಲವೊಂದು ವೈರ್ ಕಟ್ ಆಗುತ್ತೆ, ಮತ್ತು ಬೆಂಕಿ ಕಿಡಿ ಬಂದಂಗೆ ಆಗುತ್ತೆ, ಆ ಥರ ಆಗುತ್ತೆ. ಸೊ ವೈ ಯಾಕಾಗುತ್ತೆ ಅಂತ. ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಲೈವ್ ವೈರ್ಸ್ ಆ್ಯಂಡ್ ದಿ ನ್ಯೂಟ್ರಲ್ ವೈರ್ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಅಂದರೆ ಲೈವ್ ವೈರು ಮತ್ತು ನ್ಯೂಟ್ರಲ್ ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿದ್ದರೆ ಅಲ್ಲೇನಾಗುತ್ತೆ, ಆ ಒಂದು ಸೆಲೆಕ್ಟ್ ಸರ್ಕ್ಯೂಟ್ ಮೇಲೆ ಓವರ್ಲೋಡ್ ಆಗಿ ವೈರ್ ಕಟ್ ಆಗೋವಂಥ ಸಿಚುವೇಶನ್ ಇರುತ್ತೆ. ಮತ್ತು ಸಡನ್ನಾಗಿ ದೆನ್ ಸೆಕೆಂಡ್, ಆಕ್ಸಿಡೆಂಟಲ್ ಹೈಕ್ ಇನ್ ದಿ ಸಪ್ಲೈಡ್ ವೋಲ್ಟೇಜ್. ಅಂದರೆ ವೋಲ್ಟೇಜಲ್ಲಿ ಸಡನ್ನಾಗಿ ಜಾಸ್ತಿ ಐತೆ ಅಂದರೆ ಬಲ್ಬ್ ಒಂದು ಮನೆಯಲ್ಲಿ ನೋಡಿದ್ರೆ ಬಲ್ಬ್ ಹೊಡೆದೋಗುತ್ತೆ, ಹಾಗೆ ವೈರು ಕಟ್ ಆಗೋ ಸಿಚುವೇಶನ್ ಇರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ವೈರ್ ಆ್ಯಂಡ್ ದಿ ನ್ಯೂಟ್ರಲ್ ವೈರ್. ಮತ್ತು ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೇಲೆ ಓವರ್ಲೋಡ್ ಆಗುತ್ತೆ. ಥರ್ಡ್ ಒನ್ ಏನು ಹೇಳುತ್ತೆ, ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸ್ ಟು ಸಿಂಗಲ್ ಸಾಕೆಟ್. ಅಂದರೆ ಮೊಬೈಲ್ ಚಾರ್ಜ್ ಎಲ್ಲ ಯಾವುದೇ ಒಂದು ಟಿ ವಿ ಆನ್ ಮಾಡಬೇಕಾದ್ರೂ ಒಂದೇ ಸಾಕೆಟ್ಗೆ 2-3 ಸ್ವಿಚ್ ಹಾಕಿದಾಗ ಅಲ್ಲಿ ಓವರ್ಲೋಡ್ ಆಗೋ ಸಿಚುವೇಶನ್ ಇರುತ್ತೆ. ಥರ್ಡ್ ಒನ್ ಹೇಳುತ್ತೆ ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಟು ಸಿಂಗಲ್ ಸಾಕೆಟ್. ಒಂದು ಸಿಂಗಲ್ ಸಾಕೆಟ್ಗೆ ಟೂ ಮೆನಿ ಅಂದರೆ ಟಿ ವಿ ಆನ್ ಮಾಡ್ಬೋದು, ಫ್ಯಾನ್ ಆನ್ ಆಗಿರ್ಬೋದು, ಮೊಬೈಲ್ ಚಾರ್ಜ್ ಎಲ್ಲ ಒಂದೇ ಸಾಕೆಟ್ಗೆ ಹಾಕಿ ಸ್ವಿಚ್ ಆನ್ ಮಾಡಿದಾಗ ಸರ್ಕ್ಯೂಟು ಓವರ್ಲೋಡ್ ಆಗೋ ಸಿಚುವೇಶನ್ ಇರುತ್ತೆ. ಫೋರ್ತ್ ಒನ್ ಏನು ಹೇಳ್ತಪ್ಪ ಅಂದರೆ ಫಾಲ್ಟಿ ಕನೆಕ್ಷನ್ ಆಫ್ ದಿ ಅಪ್ಲಯನ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅಂದರೆ ಜಾಸ್ತಿ ಕನೆಕ್ಷನ್ ಒಂದು ಕಡೆಯಿಂದ ಬೇರೆ ಕನೆಕ್ಷನ್ ಆದರೆ ಅಲ್ಲಿ ಓವರ್ಲೋಡ್ ಆಗೋ ಸಿಚುವೇಶನ್ ಇರುತ್ತೆ ಅಂತ ಹೇಳುತ್ತೆ. ದೆನ್ ಫೋರ್ತ್ ಕ್ವೆಶನ್ ಏನು ಹೇಳುತ್ತೆ ಅಂದರೆ ಟು ಸಿಚುವೇಶನ್ ಆಫ್ ಫ್ರೀಲಿ ಸಸ್ಪೆಂಡೆಡ್ ಪ್ಯಾರಲಲ್ ಕಾಪರ್ ವೈರ್ಸ್ ಕ್ಯಾರಿಂಗ್ ಕರೆಂಟ್. ಅಂದರೆ ಇಲ್ಲಿ 2 ಸಿಚುವೇಶನ್ ಇದೆ, ಸಿಚುವೇಶನ್ 1, ಸಿಚುವೇಶನ್ 2. ಈ ಸಿಚುವೇಶನ್ 1 ಮತ್ತು ಸಿಚುವೇಶನ್ 2 ಅಲ್ಲಿ ಅವು ಪ್ಯಾರಲಲ್ ಆಗಿ ಕಾಪರ್ ಎ ಬಿ ಎಮ್ ಎನ್ ಕಾಪರ್ ವೈರು, ಎ ಬಿ ಎಮ್ ಎನ್ ಕಾಪರ್ ವೈರು ಪ್ಯಾರಲಲ್ ಆಗಿ ಅರೇಂಜ್ ಆಗಿದೆ. ಪ್ಯಾರಲಲ್ ಅರೇಂಜ್ ಆಗಿದ್ರು ಅಂತಲೇ ಎರಡರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಎರಡರಲ್ಲೂ ಕರೆಂಟ್ ಫ್ಲೋ ಆಗ್ತಾ ಇದೆ. ಇನ್ ವಿಚ್ ದಿ ಸಿಚುವೇಶನ್ ದಿ ವೈರ್ಸ್ ಅಟ್ರಾಕ್ಟ್ ಈಚ್ ಅದರ್, ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಈ ಒಂದು 2 ಸಿಚುವೇಶನಲ್ಲಿ ಯಾವ ಸಿಚುವೇಶನಲ್ಲಿ ವೈರ್ ಅಟ್ರಾಕ್ಟ್ ಆಗುತ್ತೆ ಮತ್ತು ಯಾಕೆ ಅಂತ ಕೇಳಿದ್ದಾರೆ. ನೋಡೋಣ. ಸಿಚುವೇಶನ್ 1 ಏನು ಹೇಳುತ್ತೆ ಅಂದರೆ ದಿ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಅಂದರೆ ಫೋರ್ಸ್ನ ಒಂದು ದಿಕ್ಕು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರೆಂಟ್ ಕ್ಯಾರಿಂಗ್ ಅಂದರೆ ಡಿಪೆಂಡ್ಸ್ ಅಂದರೆ ಕರೆಂಟು ಫ್ಲೋ ಆಗ್ತಿರುತ್ತಲ್ಲ ಆ ದಿಕ್ಕು ಮೇಲೆ
ಫೋರ್ಸ್ನ ದಿಕ್ಕು ಡಿಫೆಂಡ್ ಆಗಿರುತ್ತೆ. ಕರೆಂಟು ಯಾವ ದಿಕ್ಕಲ್ಲಿ ಪಾಸ್ ಆಗಿರುತ್ತಲ್ಲ ಅದೇ ದಿಕ್ಕಲ್ಲಿ ಫೋರ್ಸ್ ಕೂಡ ಪಾಸ್ ಆಗಿರುತ್ತೆ. ವೇನ್ ಕರೆಂಟ್ ಫ್ಲೋಸ್ ಇನ್ ದ ಸೇಮ್ ಡೈರೆಕ್ಷನ್ ಈಚ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಟುವರ್ಡ್ಸ್ ದ ಅದರ್ ಆ್ಯಂಡ್ ಕಾಸಸ್ ಅಟ್ರಾಕ್ಷನ್. ಅಂದರೆ ಏನಪ್ಪ ಅಂದರೆ ಕರೆಂಟು ಮತ್ತು ಫೋರ್ಸ್ ಒಂದೇ ಡೈರೆಕ್ಷನಲ್ಲಿ ಫ್ಲೋಸ್ ಆಗ್ತಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಅಟ್ರಾಕ್ಷನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಅಟ್ರಾಕ್ಷನ್ ಆಗೋ ಸಿಚುವೇಶನ್ ಇರುತ್ತೆ. ಫೋರ್ಸ್ ಟುವರ್ಡ್ಸ್ ದಿ ಅದರ್ ಆ್ಯಂಡ್ ಕಾಸಸ್ ಅಟ್ರಾಕ್ಷನ್. ಅಂದರೆ ಫೋರ್ಸ್ ಮತ್ತು ಕರೆಂಟು ಒಂದೇ ದಿಕ್ಕಿನಲ್ಲಿ ಪಾಸ್ ಆಗ್ತಿದ್ರೆ ಆವಾಗ ವೈರ್ಸ್ಗಳು ಅಟ್ರಾಕ್ಟ್ ಸಿಚುವೇಶನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ.